Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಹಾಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ, ಓಕೆನಾ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಹೆಲ್ತ್ ಟಿಪ್ಪು ಅಂತಂದರೆ, ಟಿಪ್ಪಲ್ಲ ಇದು ಆ್ಯಕ್ಚುಲಿ. ಸೊ ನಮ್ಮ ಬಾಡಿಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರೋದು ಹೇಗೆ ಅಂತ ತಿಳ್ಕೊಳ್ಳುವಂಥದ್ದು, ಕಾಸಸ್ ಏನು, ಲೈಕ್ ಇಂಬ್ಯಾಲೆನ್ಸ್ ಆಗಿದೆಯಾ ಅಂತ ಸೊ ನಾವು ತಿಳ್ಕೊಳ್ಳುವಂಥದ್ದು ನಿಮ್ಗೆ ಒಂದು ಅವೇರ್ನೆಸ್ ಅಂತಲೇ. ಸೊ ಗೊತ್ತಿರಲಿ ಕಾಸಸ್ ಏನು ಹೇಗೆ ಅಂತ. ಸೊ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲಿರುತ್ತೆ. ಸೊ ನಮ್ಮ ಬಾಡಿಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ತಿಳ್ಕೊಳ್ಳೋದು ಒಂದಷ್ಟು ವಿಧಗಳಿದೆ. ಲೈಕ್ ನಮ್ಮ ಬಾಡಿಲೇ ಚೇಂಜಸ್ ಆಗೋದು ನಮಗೆ ಗೊತ್ತಾಗುತ್ತೆ. ಸೊ ಕೆಲವರು ಅದನ್ನು ಗಮನಿಸ್ತಾರೆ, ಇನ್ನು ಕೆಲವರು ಅದನ್ನು ಲೈಕ್ ಬಿಡು ಏನೋ ಆಗ್ತಿದೆ ಅಂಥೇಳಿ ಕೇರ್ಲೆಸ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಡಿಲೇ, ಅದನ್ನು ಅವ್ರು ಐಡೆಂಟಿಫೈ ಮಾಡೋಷ್ಟರಲ್ಲೇ ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಸ್ಟೇಜ್ ಅಂತಾರಲ್ಲ ಅದನ್ನು ಮೀರಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಿಮಗೆ ಏನಾದರೂ ಸ್ಟಾರ್ಟಿಂಗಲ್ಲೇ ಈ ಥರದ್ದೆಲ್ಲ ಸಿಮ್ಟಮ್ಸ್ ಇದೆ ಅಂತ ಅಂದಾಗ ಸೊ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಸೊ ಸ್ಟಾರ್ಟಿಂಗಲ್ಲೇ ಇದೆ ಎಲ್ಲನೂ ಕ್ಯೂರ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಮಗೆ ಏನೇ ಒಂದು ವಿಷಯ ಆಗಿರಲಿ, ಯಾವುದೇ ಒಂದು ವಿಷಯ ಆಗಿರಲಿ, ಅದು ನಮಗೆ ಬೇಡದೇ ಇರೋದು ಯಾವುದೂ ಇರೋದೇ ಇಲ್ಲ. ಸೊ ತಿಳ್ಕೊಳ್ಳೋದ್ರಲ್ಲಿ ಏನೂ ಹಾರ್ಮ್ ಇಲ್ಲ, ಓಕೆನಾ. ಸೊ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಸೊ ಅಟ್ಲೀಸ್ಟ್ ನಮ್ಗೆ ಗೊತ್ತಿರೋದನ್ನು ಒಂದಷ್ಟು ಜನಕ್ಕೆ ಹೇಳ್ಬೋದು. ಸೊ ಯೂಸ್ಫುಲ್ ಆಗುತ್ತೆ. ಸೊ ನಮಗೆ ಯೂಸ್ಫುಲ್ ಆಗಿಲ್ಲ ಅಂತಂದ್ರೂ ಬೇರೆಯವ್ರಿಗೆ ಅಟ್ಲೀಸ್ಟ್ ಯೂಸ್ಫುಲ್ ಆಗುತ್ತೆ. ಅವ್ರಿಗೆ ಯೂಸ್ಫುಲ್ ಆಗಿ ಅವರೊಂದು ನಾನು ಇದರಿಂದ ಆಚೆ ಬಂದೆ ಅಂಥೇಳಿ ಸಮಾಧಾನವಾಗಿ ಯಾರು ಇದನ್ನು ಹೇಳಿದ್ರು ಅವ್ರು ಚೆನ್ನಾಗಿರಲಿ ಅಂತ ಅದೊಂದು ಮಾತು ಕೊಟ್ಟು ಆಶೀರ್ವಾದ ಮಾಡ್ತಾರಲ್ಲ, ಸೊ ಅದೇ ನಮಗೆಲ್ಲೋ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಗೊತ್ತಿರೋ ವಿಷಯನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನಮಗೆ ಸಂಬಂಧ ಇಲ್ಲ ಅಂಥೇಳಿ ತಿಳ್ಕೊಳ್ಳದೇ ಇರೋದನ್ನು ತಪ್ಪೆ. ಸೊ ತಿಳ್ಕೊಳ್ಳೋದ್ರಲ್ಲಿ ಏನೂ ಹಾರ್ಮ್ ಇಲ್ಲ, ಓಕೆನಾ. ಸೊ ಹಾಗಾಗಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಹೇಗಪ್ಪ ತಿಳ್ಕೊಳ್ಳೋದು ಅಂತಂದರೆ, ನಮ್ಮ ನಿದ್ದೆ ಸೈಕಲ್ ಇರುತ್ತಲ್ಲ ಅದು ಕಂಪ್ಲೀಟ್ಲಿ ಚೇಂಜ್ ಆಗೋಗಿದೆ. ಸೈಕಲ್ ಇನ್ ದ ಸೆನ್ಸ್ ಲೈಕ್ ನಾವು ಮಧ್ಯೆ ನಿದ್ದೆಲಿ ಏಳುವಂಥದ್ದು, ಕಂಪ್ಲೀಟಾಗಿ ನಾವು 8 ಅವರ್ಸ್ ನಿದ್ದೆ, 7 ಅವರ್ಸ್ ನಿದ್ದೆ ಏನಿರುತ್ತೆ ಅದು ಕಂಪ್ಲೀಟಾಗಿ ನಾವು ನಿದ್ದೆ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಮಧ್ಯೆ ಎದ್ದೇಳೋದಾಗಿರಲಿ, ಸೊ ಡಿಸ್ಟರ್ಬೆನ್ಸ್ ಆಗೋದಾಗಿರಲಿ, ಸೊ ಇದು ಕಾಸಸ್ ಆಗಿರುತ್ತೆ, ಫಸ್ಟ್ ಮೇನ್ ಕಾಸ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಇದರ ಕಾಸು ಅಂತಂದರೆ, ಮುಖದ ತುಂಬ ಮೊಡವೆ ಬರುವಂಥದ್ದು. ಸೊ ಇದು ಕೂಡ ಒಂದು ಕಾಸಸ್ ಆಗುತ್ತೆ. ಆ್ಯಂಡ್ 2 ರೀತಿ ಆಗುತ್ತೆ. ಒಂದೇನು ಅಂತಂದರೆ, ಡಯೆಟ್ ಮಾಡೋರು ಕೂಡ ಮುಖದ ಮೇಲೆ ಪಿಂಪಲ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಅವರು ಎಲ್ಲ ಫುಡ್ಡನ್ನು ಕಟ್ ಡೌನ್ ಮಾಡ್ತಾ ಬರ್ತಿರ್ತಾರೆ. ಸೊ ಹಾಗಾಗಿ ಆ ಒಂದು ರೀತಿಲೂ ಮೊಡವೆ ಬರೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗೂ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಎರಡಕ್ಕೂ ಬೇರೆ ಅದು ಬೇರೆ ಇದು ಬೇರೆ ಸರಿನಾ. ಸೊ ಮೊಡವೆ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಗಮನದಲ್ಲಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ನಮಗೆ ಸಿಕ್ಕಾಪಟ್ಟೆ ಏನೋ ಒಂಥರ ಲೇಸಿನೆಸ್ ಆಗೋದಾಗಿರಲಿ, ಅಥವಾ ಯಾವುದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲದೆ ಇರೋದಾಗಿರಲಿ, ತುಂಬಾ ಒಂಥರ ಸೋಂಬೇರಿ ಆಗಿರೋದು. ಸೊ ಈ ಥರದ್ದೆಲ್ಲನೂ ಸಿಮ್ಟಮ್ಸ್ ಆಗುತ್ತೆ. ನಮಗೇನು ಕೆಲಸ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ, ಕೂತಿದ್ದ ಜಾಗದಲ್ಲೇ ಕೂತ್ಕೋಬೇಕು ಅನ್ಸೋದು. ಆ್ಯಂಡ್ ಆ ಲವ್ಲವಿಕೆ ಅನ್ನೋದು, ಆ್ಯಕ್ಟಿವ್ನೆಸ್ಸು ಅದು ಇರೋದೇ ಇಲ್ಲ. ಸೊ ಇದು ಕೂಡ ಒಂದು ಕಾಸಸ್ ಆಗುತ್ತೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಸ್ಪೆಷಲಿ ಹೆಣ್ಮಕ್ಳಲ್ಲಿ ಇದು ಜಾಸ್ತಿ. ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಸ್ಕಿಪ್ ಆಗೋದು. ಸೊ 2 ಮಂತ್ಸ್ಗೆ 3 ಮಂತ್ಸ್ಗೆ ಒಂದ್ಸತಿ ಸ್ಕಿಪ್ ಆಗೋದು, ಜಾಸ್ತಿ ಫ್ಲೋ ಹೋಗೋದು. ಸೊ ಇದನ್ನೆಲ್ಲನೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದನೇ ಆಗೋದು. ಸೊ ಬೇಸಿಕಲಿ ಯಾಕೆ ಗೊತ್ತಾ ಇದನ್ನೆಲ್ಲ ಆಗೋದು, ನಿಜವಾಗ್ಲೂ ಹೇಳ, ಲೈಕ್ ಆಗಿನ ಕಾಲದಲ್ಲೆಲ್ಲ ಯಾಕೆ ಇದೆಲ್ಲ ಇರಲಿಲ್ಲ, ಬಿಕಾಸ್ ಅವ್ರದ್ದು ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಸೊ ನಮಗೆಲ್ಲ ಇವಾಗೆಲ್ಲ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ಚೇಂಜ್ ಆಗೋಗಿದೆ. ಏನೋ ರೊಟೇಷನಲ್ ಶಿಫ್ಟ್ ಅಂತೆ, ಮಧ್ಯಾಹ್ನ ನಿದ್ದೆ ಮಾಡ್ತೀವಿ, ಮಧ್ಯರಾತ್ರಿ ಊಟ ಮಾಡ್ತೀವಿ. ಸೊ ಇದು ಲೈಕ್ ನಾವು ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದನೇ ಇದನ್ನೆಲ್ಲನೂ ಸಮಸ್ಯೆ ಆಗ್ತಿರೋದು. ಸೊ ಸೂರ್ಯ ಬೆಳಗ್ಗೆನೇ ಯಾಕೆ ಬರೋದು, ರಾತ್ರಿ ಯಾಕೆ ಬರೋದಿಲ್ಲ?
ಚಂದ್ರ ರಾತ್ರಿನೇ ಬರೋದು, ಯಾಕೆ ಬೆಳಗ್ಗೆ ಬರೋದಿಲ್ಲ? ಸೊ ಇದಕ್ಕೂ ಒಂದು ಲಾಜಿಕ್ ಇರಬೇಕಲ್ಲ. ಸೊ ಹಾಗೆ ಸೊ ನಾವು ರಾತ್ರಿನೇ ಮಲ್ಕೋಬೇಕಾಗತ್ತೆ, ಬೆಳಗ್ಗೆನೇ ನಮ್ಮ ಆ್ಯಕ್ಟಿವಿಟೀಸ್ ಇಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಲೈಫ್ ಪ್ಯಾಟರ್ನ್ನ, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಆಗಿದ್ದಕ್ಕೆ ಇದನ್ನೆಲ್ಲನೂ ಸಮಸ್ಯೆ ಆಗೋದು, ಸರಿನಾ? ಸೊ ಇದನ್ನು ಕೂಡ ಒಂದು ರೀಸನೇ, ಇದು ಕೂಡ ಒಂದು ಸಿಂಪ್ಟಮ್ಸೇ, ಇದು ಕೂಡ ನೋಡ್ಕೊಳ್ಳಿ, ಸರಿನಾ? ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾವು ಜಾಸ್ತಿ ಆಚೆ ಕಡೆ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಸೊ ಇದರಿಂದನೂ ನಮಗೆ ಸಮಸ್ಯೆ ಆಗೋದು ಇದರಲ್ಲೂ ಕೂಡ ಜಾಸ್ತಿ ಇರುತ್ತೆ. ಸೊ ನಾನು ಯಾವಾಗಲೂ ಹೇಳ್ದಂಗೆ ಮನೆ ಊಟ ಫಸ್ಟ್ ಪ್ರಿಫರ್ ಮಾಡಿ. ಮುಖ್ಯವಾಗಿ ನಮಗೆ ಯಾಕೆ ಗೊತ್ತಾ, ಆಚೆ ಕಡೆ ಫುಡ್ ತಿನ್ನೋದಕ್ಕೆ ನಮಗೆ ಬೈಕೆ ಅನ್ನೋದಾಗಿರಲಿ, ನಾವು ಆಚೆ ಕಡೆ ತಿನ್ನಬೇಕು ಅನ್ಸೋದಾಗಿರಲಿ, ಆ ಟೇಸ್ಟು ಅವರು ಅಜಿನೋಮೋಟೊ ಅಂತ ಏನೋ ಒಂದು ವೈಟ್ ಕಲರ್ ಇಷ್ಟಿಷ್ಟು ಚಿಕ್ಕದಾಗಿ ಬರುತ್ತೆ, ಅದನ್ನು ಹಾಕ್ತಾರೆ. ಸೊ ಅದನ್ನು ಹಾಕಿದ ತಕ್ಷಣ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ಸಾಮಾನ್ಯವಾಗಿ ನೋಡಿ, ನಮಗೆ ಮನೆ ಊಟಕ್ಕೂ ಆಚೆ ಊಟ ಮಾಡೋದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ. ಸೊ ಇವಾಗ ಎಲ್ಲ ಕಡೆನೂ ಹೋಮ್ ಮೇಡ್ ಫುಡ್ ಎಲ್ಲ ಬರುತ್ತೆ, ಅದನ್ನು ನಾನು ಒಪ್ಕೊಳ್ತೀನಿ, ಅದಿಲ್ಲ ಅಂತಿಲ್ಲ. ಸೊ ಇವಾಗ ಫಾಸ್ಟ್ ಫುಡ್ ಆಗಿರ್ಬೋದು, ಬೇರೆ ಇವಾಗ ಏನೇನೋ ಬೇರೆ ವೆರೈಟಿ ಎಲ್ಲ ಫುಡ್ ಎಲ್ಲ ಬರುತ್ತಲ್ಲ, ಕೆಲವೊಂದಂಗೆ ಬಾಯಿಗೆ ಹೇಳೋದಕ್ಕೆ ಬರೋಲ್ಲ. ಸೊ ಅಂಥದ್ದೆಲ್ಲ ಫುಡ್ಸ್ ಇದೆ. ಸೊ ಅದಕ್ಕೆಲ್ಲನೂ ಈ ಟೇಸ್ಟಿಂಗ್ ಈ ಅಜಿನೋಮೋಟೊ ಇರುತ್ತಲ್ಲ, ಸೊ ಇದನ್ನೆಲ್ಲ ಬಳಸ್ತಾರೆ. ಸೊ ಹಾಗಾಗಿ ನಮಗೆ ಆಚೆ ಕಡೆ ತಿನ್ನಬೇಕು ಫುಡ್ಡು ಅಂತ ಅನ್ಸೋದು. ಆ್ಯಂಡ್ ನಾನು ಗಮನಿಸಿರೋದೇನು ಅಂತಂದರೆ, ಸೊ ಆಚೆ ಕಡೆ ನೀವು ಟೀ ಕುಡೀರಿ ಆ್ಯಂಡ್ ಮನೇಲಿ ನೀವು ಟೀ ಕುಡಿದ್ರಿ ವ್ಯತ್ಯಾಸನೇ ಬೇರೆ ಇರುತ್ತೆ. ಬಿಕಾಸ್ ಅದರಲ್ಲೂ ಅಷ್ಟೇ ಆಚೆ ಕಡೆ ಅವರು ಒಂಥರ ಬೇರೆ ಟೇಸ್ಟಿಂಗ್ ಪೌಡರೇ ಏನೋ ಯೂಸ್ ಮಾಡ್ತಾರೆ, ನಾವು ಮಾಡೋದೇ ಬೇರೆ ಇರುತ್ತೆ, ಅವ್ರು ಮಾಡೋದೇ ಬೇರೆ ಇರುತ್ತೆ. ಸೊ ಇನ್ನು ಆಚೆ ಕಡೆ ಇನ್ನೂ ಟೀ ಜಾಸ್ತಿ ಕುಡಿಬೇಕು ಅನಿಸುತ್ತೆ, ಮನೇಲಿ ಅದೇ ನಮಗೆ ಒಂದ್ಸತಿ ಕುಡಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ. ಸೊ ಹಾಗೆ ವ್ಯತ್ಯಾಸ ಇರುತ್ತೆ. ಸೊ ನಾವು ಆದಷ್ಟು ನಾವು ಹಳೇ ಕಾಲದ ರೊಟೀನನ್ನೇ ನಾವು ಫಾಲೋ ಮಾಡೋದ್ರಿಂದ ಅಥವಾ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ನಾವೇನು ಇದನ್ನೆಲ್ಲ ಫಾಲೋ ಮಾಡಿ ಒಂದು 100 ವರ್ಷ ಏನು ಬದುಕಲ್ಲ, ಅಟ್ಲೀಸ್ಟ್ ಬದುಕಿರೋದಿನ ಅಟ್ಲೀಸ್ಟ್ ಸ್ವಲ್ಪ ಹೆಲ್ತಿಯಾಗಿ ಚೆನ್ನಾಗಿರೋಣ ಅಂತ ಅಷ್ಟೇ ಇಂಟೆನ್ಷನು. ಸೊ ನಾನು ಏನೆಲ್ಲ ಹೇಳಿದ್ದೀನಿ, ಈ ಸಿಮ್ಟಮ್ಸ್ ಎಲ್ಲನೂ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ತೀರಾ ಜಾಸ್ತಿ ಎಕ್ಸ್ಟ್ರೀಮ್ ಲೆವೆಲು ಅಂತ ಅನಿಸಿದಾಗ ಸೊ ದಯವಿಟ್ಟು ಹೋಗಿ ಸ್ಟಾರ್ಟಿಂಗ್ ಲೆವೆಲಲ್ಲೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆ್ಯಂಡ್ ಅದಕ್ಕೆ ಏನು ಬೇಕು ರೆಮಿಡೀಸ್ ಅದನ್ನು ತೊಗೊಳ್ಳಿ. ಆ್ಯಂಡ್ ಅದನ್ನು ಪ್ರಿವೆಂಟ್ ಮಾಡೋದಕ್ಕೂ ಇದೆ. ಆ್ಯಂಡ್ ಇನ್ನೊಂದು ಮೇನ್ ಕಾಸಸ್ ಇದೆ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಜಾಗ್ ಮಾಡ್ತಿದ್ದೀರಾ, ಎಕ್ಸಸೈಸ್ ಮಾಡ್ತಿದ್ದೀರಾ ಆ್ಯಂಡ್ ಫುಡ್ ಡಯಟ್ ಮಾಡ್ತಿದ್ದೀರಾ, ಬಟ್ ಆದರೂ ನಿಮಗೆ ವೆಯ್ಟ್ ನೀವು ಗೇನ್ ಆಗ್ತಿದ್ದೀರಾ ಆ್ಯಂಡ್ ನೀವು ಕರೆಕ್ಟಾಗಿ ಊಟ ಮಾಡ್ತಿದ್ದೀರಾ, ಬಟ್ ಆದರೂ ನೀವು ವೆಯ್ಟ್ ಲೂಸ್ ಮಾಡ್ತಿದ್ದೀರಾ ಅಂದ್ರೂ ಇದರಲ್ಲಿ ವೆಯ್ಟ್ ಗೇನೂ ಆಗುತ್ತೆ ಆ್ಯಂಡ್ ವೆಯ್ಟ್ ಲೂಸು ಆಗುತ್ತೆ, ಓಕೆನಾ? ಸೊ ನೀವು ಚೆನ್ನಾಗಿ ಊಟ ಮಾಡ್ತಿದ್ದೀರಾ ಬಟ್ ಆದರೂ ನೀವು ಸಣ್ಣ ಆಗ್ತಿದ್ದೀರಾ ಅಂದ್ರೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ, ತಿಳ್ಕೊಳ್ಳಿ. ಇಲ್ಲಿ ನಾವು ತಿಂದ್ರೂ ತಪ್ಪು, ತಿಂದಿಲ್ಲ ಅಂದ್ರೂ ತಪ್ಪು. ಸೊ ಹಾಗಾಗಿ ಇದಕ್ಕೆಲ್ಲ ಮೇನ್ ರೀಸನು ನಮ್ಮ ಲೈಫ್ ಸ್ಟೈಲ್ ಅಷ್ಟೇ. ಸ್ಟ್ರೆಸ್ ತೊಗೊಳೋದಾಗಿರ್ಬೋದು ಆ್ಯಂಡ್ ಕೆಲಸ ಜಾಸ್ತಿ ಆ್ಯಂಡ್ 24/7 ನಾವು ಬರೀ ನಾವು ಗ್ಯಾಜೆಟಲ್ಲೇ ಇರ್ತೀವಿ. ಲೈಕ್ ಮೊಬೈಲ್ ನೋಡುವಂಥದ್ದು, ಲ್ಯಾಪ್ಟಾಪಲ್ಲೇ ಕೆಲಸ ಮಾಡೋವಂಥದ್ದು. ಸೊ ಇಟ್ಸ್ ಬೇಸಿಕಲಿ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಆ್ಯಂಡ್ ನಾವೇ ಅದನ್ನೆಲ್ಲ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಒಂದೊಂದೇ ನಾವೇ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಕೂಡ ಚೆನ್ನಾಗಿ ಹೆಲ್ತಿಯಾಗಿ ಇರ್ತೀವಿ, ಸರಿನಾ? ಸೊ ಇದನ್ನೆಲ್ಲನೂ ಸಿಮ್ಟಮ್ಸ್ ಇದೆ, ದಯವಿಟ್ಟು ಹೋಗಿ ಫಸ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆ್ಯಂಡ್ ನಿಮ್ಮ ಹುಷಾರಲ್ಲಿ ನೀವಿರಿ, ಸರಿನಾ? ಸೊ ಅಷ್ಟೇ. ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೆಲವರು ಹೇಳ್ಬೋದು, ಏನು ಎಲ್ಲ ಗೊತ್ತಿರೋಂಗೆ ಹೇಳ್ತಾರೆ ಏನು ಅಂತ, ಬಟ್ ನನಗೆ ಸುತ್ತಮುತ್ತ ನಡೆಯೋದು, ನನಗೆ ಇನ್ಫಾರ್ಮೇಷನ್ ಬರುವಂಥದ್ದು ಆ್ಯಂಡ್ ನಾನು ನೋಡಿರುವಂಥದ್ದು ಆ್ಯಂಡ್ ಎಲ್ಲ ನಮಗೆ ಅನುಭವ ಆಗಿ ನಾವು ಹೇಳಬೇಕು ಅಂತ ಏನಿಲ್ಲ. ಸೊ ಕೆಲವ್ರನ್ನ ನೋಡಿ ಅವ್ರಿಗಾಗಿರೋ ಅನುಭವನೂ ಶೇರ್ ಮಾಡಿದ್ರೂ ಅದೊಂದು ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ನೇ, ಸರಿನಾ? ಸೊ ಹಾಗಾಗಿ ನಿಮ್ಮ ಹತ್ರ ಅಟ್ಲೀಸ್ಟ್ ನಾನು ಎಲ್ಲರಿಗೂ ಅಂತ ಹೇಳೋದಿಲ್ಲ, ಒಬ್ರಿಗೆ ಅಟ್ಲೀಸ್ಟ್ ಯೂಸ್ಫುಲ್ ಆದರೆ ಅದು ಯೂಸ್ಫುಲ್ ಆದಂಗೆನೇ. ಸೊ ಹಾಗಾಗಿ ಈ ಟಾಪಿಕ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇತ್ತೀಚೆಗೆ ಇದು ಜಾಸ್ತಿ ಸಾಮಾನ್ಯವಾಗಿ ಇರುವಂಥದ್ದು ನಾನು ನೋಡುತ್ತಿರೋದು ಸುತ್ತಮುತ್ತ. ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಸರಿನಾ? ಸೊ ಅಷ್ಟೇ ಗಾಯ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಇನ್ನೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.